ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಗೆ ಬಿಜೆಪಿಯವರು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಿಜೆಪಿಯವರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಆಗ ರಾಜ್ಯದ ಬಿಜೆಪಿಯವರು ಕೇಂದ್ರ ಸರ್ಕಾರದ ಬಳಿ ಕೇಳಿಲ್ಲ, ಆದರೆ ನಾವು ಈಗ ಕೇಂದ್ರದ ಬಳಿ ಅನುದಾನವನ್ನ ಕೇಳ್ತಾ ಇದ್ದೀವಿ. ನಮಗೆ ರಾಜ್ಯ ಬಿಜೆಪಿಯವರು ಸಪೋರ್ಟ್ ಮಾಡಬೇಕು, ವಿರೋಧ ಪಕ್ಷದಲ್ಲಿದ್ದೇವೆ ಅಂತ ವಿರೋಧ ಮಾಡಬಾರದು ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಿಳಿಯಿಲ್ಲ, ಅವ್ರ ಕಾಲದಲ್ಲಿ ಅವ್ರಿಗೇನೆ ಆಗಿದೆ, ಅದು ಅವ್ರ ಸರ್ಕಾರ ಕೇಳಿಲ್ಲ. ನಾವು ಕೇಳ್ತಾ ಇದೀವಿ. ಆಕ್ಚುಲಿ ನಮಗ ಅವ್ರು ಸಪೋರ್ಟ್ ಮಾಡಬೇಕು. ಅವ್ರ ಕಾಲದಲ್ಲಿ ನಾವು ಕೇಳಿದ್ವಿ, ನಿಮ್ ಜೊತೆ ನಾವು ಡೆಲ್ಲಿಗೆ ಬರ್ತೀವಿ ಅಂತ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರು ಹೇಳಿದ್ರು. ಡೆಲ್ಲಿಗೆ ನಾವು ಬರ್ತೀವಿ ನಿಮ್ ಜೊತೆ, ಮೋದಿ ಬೇಕಾದ್ರೆ ಮೋದಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಹೋಗಿಲ್ಲ. ಈಗ ಕೆಲಸ ನಾವು ಮಾಡ್ತೀವಿ, ಸಪೋರ್ಟ್ ಮಾಡಬೇಕು. ಸುಮ್ಮನೆ ವಿರೋಧ ಪಕ್ಷ ವಿರೋಧ ಮಾಡಬೇಕು. ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಗೆ ಬಿಜೆಪಿಯವರು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಿಜೆಪಿಯವರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಆಗ ರಾಜ್ಯದ ಬಿಜೆಪಿಯವರು ಕೇಂದ್ರ ಸರ್ಕಾರದ ಬಳಿ ಕೇಳಿಲ್ಲ, ಆದರೆ ನಾವು ಈಗ ಕೇಂದ್ರದ ಬಳಿ ಅನುದಾನವನ್ನ ಕೇಳ್ತಾ ಇದ್ದೀವಿ. ನಮಗೆ ರಾಜ್ಯ ಬಿಜೆಪಿಯವರು ಸಪೋರ್ಟ್ ಮಾಡಬೇಕು, ವಿರೋಧ ಪಕ್ಷದಲ್ಲಿದ್ದೇವೆ ಅಂತ ವಿರೋಧ ಮಾಡಬಾರದು ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಿಳಿಯಿಲ್ಲ, ಅವ್ರ ಕಾಲದಲ್ಲಿ ಅವ್ರಿಗೇನೆ ಆಗಿದೆ, ಅದು ಅವ್ರ ಸರ್ಕಾರ ಕೇಳಿಲ್ಲ. ನಾವು ಕೇಳ್ತಾ ಇದೀವಿ. ಆಕ್ಚುಲಿ ನಮಗ ಅವ್ರು ಸಪೋರ್ಟ್ ಮಾಡಬೇಕು. ಅವ್ರ ಕಾಲದಲ್ಲಿ ನಾವು ಕೇಳಿದ್ವಿ, ನಿಮ್ ಜೊತೆ ನಾವು ಡೆಲ್ಲಿಗೆ ಬರ್ತೀವಿ ಅಂತ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರು ಹೇಳಿದ್ರು. ಡೆಲ್ಲಿಗೆ ನಾವು ಬರ್ತೀವಿ ನಿಮ್ ಜೊತೆ, ಮೋದಿ ಬೇಕಾದ್ರೆ ಮೋದಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಹೋಗಿಲ್ಲ. ಈಗ ಕೆಲಸ ನಾವು ಮಾಡ್ತೀವಿ, ಸಪೋರ್ಟ್ ಮಾಡಬೇಕು. ಸುಮ್ಮನೆ ವಿರೋಧ ಪಕ್ಷ ವಿರೋಧ ಮಾಡಬೇಕು. ನಾಳೆ ಕಾಂಗ್ರೆಸ್ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಗೆ ಬಿಜೆಪಿಯವರು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಿಜೆಪಿಯವರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪೋರ್ಟ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಆಗ ರಾಜ್ಯದ ಬಿಜೆಪಿಯವರು ಕೇಂದ್ರ ಸರ್ಕಾರದ ಬಳಿ ಕೇಳಿಲ್ಲ, ಆದರೆ ನಾವು ಈಗ ಕೇಂದ್ರದ ಬಳಿ ಅನುದಾನವನ್ನ ಕೇಳ್ತಾ ಇದ್ದೀವಿ. ನಮಗೆ ರಾಜ್ಯ ಬಿಜೆಪಿಯವರು ಸಪೋರ್ಟ್ ಮಾಡಬೇಕು, ವಿರೋಧ ಪಕ್ಷದಲ್ಲಿದ್ದೇವೆ ಅಂತ ವಿರೋಧ ಮಾಡಬಾರದು ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಿಳಿಯಿಲ್ಲ, ಅವ್ರ ಕಾಲದಲ್ಲಿ ಅವ್ರಿಗೇನೆ ಆಗಿದೆ, ಅದು ಅವ್ರ ಸರ್ಕಾರ ಕೇಳಿಲ್ಲ. ನಾವು ಕೇಳ್ತಾ ಇದೀವಿ. ಆಕ್ಚುಲಿ ನಮಗ ಅವ್ರು ಸಪೋರ್ಟ್ ಮಾಡಬೇಕು. ಅವ್ರ ಕಾಲದಲ್ಲಿ ನಾವು ಕೇಳಿದ್ವಿ, ನಿಮ್ ಜೊತೆ ನಾವು ಡೆಲ್ಲಿಗೆ ಬರ್ತೀವಿ ಅಂತ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರು ಹೇಳಿದ್ರು. ಡೆಲ್ಲಿಗೆ ನಾವು ಬರ್ತೀವಿ ನಿಮ್ ಜೊತೆ, ಮೋದಿ ಬೇಕಾದ್ರೆ ಮೋದಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಹೋಗಿಲ್ಲ. ಈಗ ಕೆಲಸ ನಾವು ಮಾಡ್ತೀವಿ, ಸಪೋರ್ಟ್ ಮಾಡಬೇಕು. ಸುಮ್ಮನೆ ವಿರೋಧ ಪಕ್ಷ ವಿರೋಧ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.